ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ತುಂಬ ದಿನಗಳಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇದು ವೀಡಿಯೋಸ್ ಎಲ್ಲ ತುಂಬ ಮುಂಚೆನೇ ಮಾಡಿಟ್ಕೊಂಡಿದ್ದೆ, ಬಟ್ ಇದನ್ನು ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಎಡಿಟ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಮತ್ತು ವೀಡಿಯೋನು ಕೂಡ ಮಾಡ್ಕೊಂಡಿರಲಿಲ್ಲ. ನಾನು ಏನು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿ, ಹಾಗೆಯೇ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ, ಹಾಗೆಯೇ ಸಬ್ಸಿಗೆ ಸೊಪ್ಪು ಏನು ಬರುತ್ತೆ ಇಷ್ಟನ್ನು ಕೂಡ ಸಣ್ಣದಾಗಿ ಒಂದು ಬಾಣಲಿಗೆ ಹಾಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಅಕ್ಕಿ ಕ್ವಾಂಟಿಟಿನ ಎಷ್ಟು ಹಾಕೋಬೇಕು ಅಂತ ನನಗೆ ಗೊತ್ತು. ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಬೌಲ್ನ ಅಳತೆ ತೊಗೊಳ್ಳಿ. ನಾನು ಇವಾಗ ತೋರಿಸ್ತೆ ಅಲ್ವಾ, ಆ ಬೌಲಲ್ಲಿ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು, ಅಕಸ್ಮಾತ್ ಅಕ್ಕಿ ಹಿಟ್ಟಲ್ಲೇ ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ ಅಂತ ಅನ್ನೋರಾದರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಳ್ಳಿ. ಹಾಟ್ ವಾಟರ್ ಹಾಕಿದ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಬೆಚ್ಚಗಿನ ನೀರು ಅಥವಾ ಬಿಸಿ ನೀರು ಹಾಕೊಂಡು ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನೀರಲ್ಲಿ ಬರಲ್ವಾ ಅಂತ ಕೇಳೋಕೆ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ ಅಂತಲೇ. ಚೆನ್ನಾಗಿ ಅದು ಉಂಡೆ ಥರ ಕೊಟ್ಟೋದಕ್ಕೆ ಬರುತ್ತಾ ಅಂತ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಕಲಸಿ ಒಂದು ಸ್ವಲ್ಪ ಟೈಮ್ ಆದರೂ ಅದನ್ನು ರೆಸ್ಟಲ್ಲಿ ಇಟ್ಟಿರಬೇಕು. ಆಗ ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು. ಆರಾಮಾಗಿ ಅದನ್ನು ನಾವು ಎತ್ಕೊಂಡು ಒಂದು ಬಾಲ್ ಥರ ಆಟ ಆಡಿಸಿದಾಗ ಚೆನ್ನಾಗಿ ಬರ್ತಿದೆ ಅಂತಂದರೆ ಕೈಗಂಟೇನೆ ತುಂಬ ಚೆನ್ನಾಗಿ ಇಟ್ಟು ಬಂದಿದೆ ರೊಟ್ಟಿ ತಟ್ಟೋದಕ್ಕೆ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನೊಂದು ಬಟ್ಟೆನ ಇಟ್ಕೊಂಡು ತಟ್ಟಿದ್ದೀನಿ. ನಂಗೆ ಬಟ್ಟೆಯಲ್ಲಿ ತಟ್ಟೋದಕ್ಕೆ ತುಂಬ ಇಷ್ಟ. ಆಮೇಲೆ ತುಂಬ ಈಸಿಯಾಗೂ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪನೂ ಕಷ್ಟ ಇಲ್ಲದೆ ಇರೋ ರೀತಿಯೇ ನಾನು ಆರಾಮಾಗಿ ತಟ್ತಾ ಇದ್ದೀನಿ. ಈ ಥರ ಬಟ್ಟೆಲ್ಲೇ ತಟ್ಕೊಳ್ಳೋದ್ರಿಂದ ತೇವ ಆಗಿರುತ್ತೆ ಅಲ್ವ ಬಟ್ಟ. ಹಾಗೆಯೇ ತವದಲ್ಲಿ ನಾವು ಹಾಕಿದಾಗ ಬಟ್ಟೆನೂ ಕೂಡ ಸುಟ್ಟೋಗೋದಿಲ್ಲ, ಕೈನೂ ಕೂಡ ಸುಡೋದಿಲ್ಲ, ಮತ್ತು ಬಟ್ಟೆಗೆ ಇಟ್ಟು ರೊಟ್ಟಿ ಏನು ತಟ್ಟಿರ್ತೀವಿ ಅದನ್ನು ಕೂಡ ಕಚ್ಕೊಳ್ಳೋದಿಲ್ಲ. ಇವಾಗ ನಾನು ಒಂದು ತವ ಇಟ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಎಣ್ಣೆ ಎಲ್ಲ ಸವರ್ಬಿಟ್ಟು ಇವಾಗ ನಾನು ರೊಟ್ಟಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ಗಂತೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಮಾಡೋದಕ್ಕಾಗಲ್ಲ ಅಂತಂದರೆ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು, ಇಲ್ಲ ನೈಟ್ ಡಿನ್ನರ್ ಮಾಡ್ಕೋಬೋದು. ಅಂದರೆ 1-2 ರೊಟ್ಟಿ ತಿನ್ನೋರು ಇರ್ತಾರೆ ಅಲ್ವಾ, ಆ ಥರದವ್ರಿಗೆ ತುಂಬ ಬೆಸ್ಟಾಗಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡೋರಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ? ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಇವಾಗ ನನ್ನ ತಟ್ಟೆಗೂ ಕೂಡ ಹಾಕಿ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಆದಮೇಲೆ ನಾನು ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿರೋದನ್ನ ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ? ಜಾಸ್ತಿ ಏನು ವೀಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ, ಮಾಡಿಕೊಂಡು ಕೂಡ ಇಲ್ಲ. ಅದಾದಮೇಲೆ ಇದು ಬಂದುಬಿಟ್ಟು ಕೇಕ್ ಕೆಳಗಡೆ ಪ್ಲೇಟ್ ಏನು ಬರುತ್ತೆ, ಅಂದರೆ ಯೂಸ್ ಮಾಡಿದ್ಮೇಲೆ ಕೇಕ್ ಪ್ಲೇಟ್ ಏನು ಬರುತ್ತೆ ಅದು. ಇದು ಬಂದುಬಿಟ್ಟು ಐ ಥಿಂಕ್ ನನ್ನ ಹಸ್ಬೆಂಡ್ ಬರ್ಡೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಎಲ್ಲ ತಿಂದಿದ್ದಾದ್ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಏನಾದರೂ ಒಂದು ಡೆಕೋರೇಟಿವ್ ಐಟಮ್ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ನೀವು ನೋಡ್ತಾ ಇರ್ಬೋದು, ಬೇರೆ ಪ್ಲ್ಯಾನ್ ಇತ್ತು, ಬಟ್ ಮಾಡೋ ಅಷ್ಟು ಟೈಮು ಕೂಡ ಇರಲಿಲ್ಲ. ಒಂದು ಸ್ವಲ್ಪ ಸಿಚುವೇಶನ್ನು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ಸುಮ್ಮನೆ ಕೂತಿದ್ದೆ ಅಲ್ವಾ, ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಕನಸು ಲೈಫ್ ಸ್ಟೈಲ್ ಬ್ಲಾಗ್ ಅಂತಲೇ ಅಂದರೆ ನನ್ನ ಏನು ಕೊಟ್ಟಿದ್ದೀನಿ, ಅದನ್ನು ಬರ್ತೋರಿಗೆ ಎಲ್ಲಾದರೂ ಹಾಕೊಳ್ಳೋಣ ಅಂದರೆ ಗೋಡೆ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಐಡಿಯಾ ಬಂತು. ಹಾಗಾಗಿ ಅದನ್ನು ವೇಸ್ಟ್ ಮಾಡಿದೆ. ಅದು ಪೆನ್ನಲ್ಲಿ ಬರಿಬೇಕಾಗಿತ್ತು, ಅಂದರೆ ಬೇರೆ ಸ್ಕೆಚ್ ಪೆನ್ನಲ್ಲಿ ಆಗಿರ್ಬೋದು, ಇಲ್ಲ ಮಾರ್ಕಲ್ಲಿ ಯಾವುದ್ರಲ್ಲೂ ಕೂಡ ಅದು ಇಷ್ಟನೇ ಇರಲಿಲ್ಲ. ಮಾರ್ಕೆಲ್ಲ ಅಳಿಸೋಗ್ತಾ ಇತ್ತು, ಮೂವ್ ಮಾಡಿದ್ರೆ ಸ್ವಲ್ಪ ಅನ್ಕೊಂಡಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ಅದು ಇಂಕಿಲ್ಲದೆ ಇರೋ ಪೆನ್ನಲ್ಲಿ ಸ್ವಲ್ಪ ಡಾರ್ಕಾಗಿ ಬರೆದು ಅದಾದಮೇಲೆ ತಲೆಗೆ ಪಟ್ಟಂತ ಹೊಳಿತು ನೈಲ್ ಪಾಲಿಶು. ರೆಡ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ರೆಡ್ ಕಲರಲ್ಲಿ ನಾನು ಅದನ್ನು ಬರೆದು ಮತ್ತು ನಾನು ಐಲೈನರ್ ಹಚ್ಕೊತೀನಲ್ವಾ, ಅದರಲ್ಲಿ ಸೈಡ್ ಬಾರ್ಡರ್ನ ಮಾಡಿ ಇನ್ನೂ
ಎಕ್ಸ್ಟ್ರಾವಾಗಿ ನಾವು ಅದನ್ನು ಸ್ವಲ್ಪ ಡೆಕೋರೇಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಅದನ್ನು ಸ್ವಲ್ಪ ಮಾಡಿಟ್ಟೆ, ಅದಾದಮೇಲೆ ಅದನ್ನು ಮಾಡೋಕ್ಕೆ ಆಗಿಲ್ಲ. ಹಂಗೆ ಅದನ್ನು ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಲ್ವಾ, ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಅದನ್ನು ನೆಕ್ಸ್ಟ್ ಅಂದರೆ ಚೆನ್ನಾಗಿತ್ತು, ಇದನ್ನು ಜಸ್ಟ್ ಗೋಡೆಗೆ ಹಾಕಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ವಸ್ತು ಕೂಡ ಬೇಡ ಅಂತ ಬಿಸಾಕುವಾಗೆ ಇಲ್ಲ ಅಂತ ಅಂದ್ಕೊತೀನಿ. ನಾನಂತೂ ಹುಡುಕ್ತಾ ಇರ್ತೀನಿ ಯಾವುದಾದ್ರೂ ವಸ್ತುವಿನ ರೀಯೂಸ್ ಮಾಡ್ಕೋಬೋದಾ ಅಂತ. ಸೊ ಹಾಗೆಯೇ ಅದು ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಬೆಡ್ ರೋಸ್ಟನ್ನು ಮಾಡ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಅಂದರೆ ಇದು ನಾರ್ಮಲ್ ಬೆಡ್ಡು, ಸ್ವಲ್ಪ ಕ್ವಾಲಿಟಿ ಇರೋ ಬೆಡ್ ಬರುತ್ತೆ ಅಲ್ವಾ, ಅಂದರೆ ಇದು ಬಂದ್ಬಿಟ್ಟು 2500 ಸ್ವಲ್ಪ ಸಾಫ್ಟ್ ಇರುತ್ತೆ. ಅಂದರೆ ಮುಗಿದ ತಕ್ಷಣ ಸ್ವಲ್ಪ ಮುರಿಯೋ ಥರ ಉದುರೋಗ್ಬಿಡುತ್ತೆ ಅಲ್ವಾ, ಸೊ ಆ ಥರ ಬೆಡ್. ಬಟ್ ಇದು ಸ್ವಲ್ಪ ಮಂದ ಇರೋ ಒಂಥರ ಬ್ರೌನ್ ಬೆಡ್ ಎಲ್ಲ ಬರುತ್ತಲ್ವಾ, ಆ ಥರ ಬೆಡ್ಗಳಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದರಲ್ಲೇ ಮಾಡ್ಕೊಳ್ಳೋಣ, ವೇಸ್ಟ್ ಆಗುತ್ತೆ ಬೆಡ್ಗೆ, ಹಂಗೆ ಅದು ಪಟ್ಟಂತ ಕೊಳ್ತೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಜಸ್ಟ್ ಮನೇಲಿ ಏನು ಐಟಮ್ಸ್ ಇತ್ತು ಅದನ್ನೇ ಹಾಕ್ಬಿಟ್ಟು ಇವಾಗ ನಾನು ಬೆಡ್ ರೋಸ್ಟ್ ಮಾಡ್ಕೊಂಡು ಖಾಲಿ ಮಾಡ್ತಾ ಇದ್ದೀನಿ. ಇಷ್ಟೇನಿಲ್ಲ, ಒಗ್ಗರಣೆಗೆ ನಾನು ಬಂದುಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ, ಅಲ್ಲಿಗೆ ಉಪ್ಪು, ಗರಂ ಮಸಾಲ, ಚಿಲ್ಲಿ ಪೌಡರು, ಸೊ ಮನೇಲಿರೋ ಅಂಥ ಏನೇನು ಐಟಮ್ಸ್ ಮಸಾಲೆಗಳಿರುತ್ತೆ ಅದನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು, ಹಾಗೆಯೇ ನಾನು ಟೊಮೊಟೊ ಕೆಚಪ್ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ ಅದು, ಮತ್ತು ಹಾಗೆಯೇ ಏನಾದ್ರು ಮನೇಲಿ ಆಡ್ತಿರೋ ಅಂಥ ಖಾರ ಇರುತ್ತೆ ಗೊತ್ತಾ, ಅದು ಏನೇನು ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೊತೀನಿ. ಮತ್ತು ಇವಾಗ ಕ್ಯಾರೆಟ್ ತುರಿನ ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಏನು ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಮತ್ತು ಏನಾದರೂ ಇವಾಗ ಸ್ಪ್ರಿಂಗ್ ಆನಿಯನ್ನು ಕೂಡ ಇತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನು ಸಿಗುತ್ತೆ ಅದಂತೂ ಬಿಡೋದೇ ಇಲ್ಲ ನಾನು. ನೀವು ಏನಾದರೂ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಈ ಥರ ಹೊಸ ರೆಸಿಪಿನೂ ಕೂಡ ನೀವೇ ಟ್ರೈ ಮಾಡ್ಬೋದು. ಏನು ಕಂಪ್ಲೀಟಾಗಿ ಅದಕ್ಕೆ ಹಾಕುವಂಥ ಐಟಮ್ಸ್ ಇದ್ದರೆ ನಾವು ಅದನ್ನು ರೆಸಿಪಿ ಮಾಡಬೇಕು ಅನ್ನೋ ಥರ ಏನಿಲ್ಲ ಅಲ್ವಾ. ಸೊ ಮನೇಲಿ ಏನು ಇರುತ್ತೆ ಅದರಲ್ಲೇ ಹಾಕ್ಬಿಟ್ಟು ಮಾಡಿದ್ರೆ ಅದು ಇನ್ನೂ ಚೆನ್ನಾಗೇ ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮತ್ತು ಚೀಸ್ ಏನು ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಅದೆಲ್ಲ ಅವೈಲಬಲ್ ಇಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ಏನು ಮಾಡ್ತೀನಿ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸಿಟ್ಕೊತೀನಿ. ಮತ್ತು ಇನ್ನೊಂದು ಕಡೆ ಏನು ಮಾಡ್ತೀನಿ ಅಂದರೆ ಬೆಣ್ಣೆ ಬರುತ್ತೆ ಅಲ್ವಾ, ನಾರ್ಮಲ್ ಬೆಣ್ಣೆ, ಸೊ ಅದನ್ನು ತವಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬೆಣ್ಣೆ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿ ಅಂದರೆ ಅದು ಸ್ವಲ್ಪ ಸಾಫ್ಟ್ ಇದ್ದು ಉದುರೋಗ್ಬಿಡುತ್ತೆ ಅಲ್ವಾ, ಹಾಗಾಗಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಸೀಲ್ ಥರ ಕಾಣಿಸ್ಬೋದು ನಿಮಗೆ. ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕ್ತೀನಿ, ನಾನು ತೋರಿಸ್ತಾ ಇರ್ಬೋದು ನಿಮಗೆ. ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಇಲ್ಲ ನಾರ್ಮಲ್ ಬೆಡ್ ಹೇಳಿದೆ ಅಲ್ವಾ ನಾನು, ಸೊ ಆ ಥರ ಬೆಡ್ ಆದರೆ ಜಾಸ್ತಿ ಟೈಮ್ ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ 1 to 2 ಮಿನಿಟಲ್ಲೇ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ರೆಸಿಪಿ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಸೊ ಇವಾಗ ನೀವು ತೋರಿಸ್ತಿದ್ದೀನಲ್ವಾ, ಆವಾಗಲೇ ಹೇಳಿದೆ ತುಂಬ ಸಾಫ್ಟ್ ಹೋಗ್ಬಿಡುತ್ತೆ ಅಂತ. ಸೊ ಈ ಥರ ಇರುತ್ತೆ ಬೆಡ್ಡು. ನಾರ್ಮಲ್ ಇನ್ನೊಂದು ಬೆಡ್ಡಲ್ಲಿ ಮಾಡಿದೆ ರೀಸೆಂಟಾಗಿ, ಬಟ್ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋ ಬೆಡ್ ಆಗಿರೋದ್ರಿಂದ ಅಷ್ಟೊಂದು ಪರವಾಗಿಲ್ಲ, ತಿಳ್ಕೊಬೋದು, ವೇಸ್ಟ್ ಅಂತೂ ಮಾಡೋಂಗಿಲ್ಲ ಅಲ್ವಾ. ಹಾಗೆಯೇ ಬೆಣ್ಣೆ ಎಲ್ಲ ಹಾಕ್ಕೊಂಡು ನಾನು ಇವಾಗ ಬೆಣ್ಣೆ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದೇ ಕೈಯಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ವೀಡಿಯೋಸ್ ಆ ಕಡೆ ಈ ಕಡೆ ಆಗಿರ್ಬೋದು, ಸೊ ಅಡ್ಜಸ್ಟ್ ಮಾಡ್ತೀನಿ ಅಂತ ಇವಾಗ ಬೆಣ್ಣೆ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ಮಾಡಿಟ್ಕೊಂಡಿರುವಂಥ ಗೊಜ್ಜನ್ನ ಹಾಕೊಂಡಿದ್ದೀನಿ. ಇಲ್ಲಿ ಏನಾದರೂ ನೀವು ಹಸಿಮೆಣಸಿನಕಾಯಿ ಖಾರ ಏನಾದ್ರು ಹಾಕ್ತಿದ್ರೆ ಅದನ್ನು ಕೂಡ ಫಸ್ಟ್ ಲೇಯರಲ್ಲಿ ಹಾಕ್ಕೊಂಡು, ಅದಾದಮೇಲೆ ಏನಾದ್ರು ಸಾಸ್ಗಳಿದ್ದರೆ ಸೋಯಾ ಸಾಸು ಅಥವಾ ಟೊಮೊಟೊ ಕೆಚಪ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಅದಾದಮೇಲೆ ಗೊಜ್ಜು ಹಾಕ್ಬೋದು, ಇಲ್ಲ ಚೀಸ್ ಏನು ಬರುತ್ತೆ ಅದನ್ನು ಹಾಕ್ಕೊಬೋದು, ಇಲ್ಲ ಪನ್ನೀರ್ ಇದ್ದರೆ ಪನ್ನೀರ್ ಹಾಕ್ಕೊಬೋದು. ಸೊ ಈ ಥರ ಏನೇನು ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕೂಡ ಹೆಲ್ದಿಯಾಗಿ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಗೊಜ್ಜು ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಸ್ಲೈಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ತಿಂದರೆ ಸಕ್ಕತ್ತಾಗಿರುತ್ತೆ. ಬರೀ ಎರಡೇ ತಿಂದರೆ ಸಾಕು, ಹೊಟ್ಟೆ ಫಿಲ್ ಅನ್ನೋ ಥರ ಅನಿಸುತ್ತೆ. ಸೊ ರೆಡಿ ಆಯಿತು ನನ್ನ ಬೆಡ್ ರೋಸ್ಟ್ ರೆಸಿಪಿ.
ಸೊ ನನ್ನ ರೆಸಿಪಿ ಎರಡು ಕೂಡ ಯಾವ ಥರ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.